ನಮಸ್ಕಾರ ಎಲ್ರಿಗೂ ಚೈತ್ರಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೆಲ್ದಿಯಾದ ರೆಸಿಪಿ ತಂದಿದ್ದೀನಿ. ಅದೇನಪ್ಪ ಅಂದರೆ ಕರಿಬೇವಿನ ಚಿತ್ರಾನ್ನ. ಮಕ್ಕಳು ಊಟದಲ್ಲಿ ಸೈಡಿಗೆ ಎತ್ತಿರ್ತಾರೆ. ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಕರಿಬೇವಿನ ರೈಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: 100 ಗ್ರಾಂ ತೊಗರಿಬೇಳೆ, 1.5 ಟೇಬಲ್ ಸ್ಪೂನ್ ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 3 ಇಡಿ ಕರಿಬೇವಿನ ಸೊಪ್ಪು, 7ರಿಂದ 8 ಗುಂಟ್ನೂರು ಮೆಣಸಿನ್ಕಾಯಿ, ಅರ್ಧ ಬಟ್ಲು ಕೊಬ್ಬರಿ ತುರಿ, 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು. ಮಾಡುವ ವಿಧಾನ: 2 ಟೇಬಲ್ ಸ್ಪೂನ್ ಎಣ್ಣೆ, ಇವಾಗ 100 ಗ್ರಾಂ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇದು ತೊಗರಿಬೇಳೆ ಹಸಿ ವಾಸನೆ ಎಲ್ಲ ಹೋಗಿ ಗೋಲ್ಡನ್ ಬ್ರೌನ್ ಬರ್ಬೇಕು ನೋಡ್ರಿ. ಒಂದೂವರೆ ಟೇಬಲ್ ಸ್ಪೂನ್ ಕಾಳುಮೆಣಸು, ಒಂದು ಟೇಬಲ್ ಸ್ಪೂನ್ ಜೀರಿಗೆ, ಮೂರು ಹಿಡಿ ಕರಿಬೇವಿನ ಸೊಪ್ಪು, ಘಮ ನೋಡಿ ತುಂಬ ಚೆನ್ನಾಗಿ ಬರ್ತಿದೆ ಆ ತೊಗರಿಬೇಳೆ ಕರಿಬೇವು. ನೋಡಿ ಕರಿಬೇವೆಲ್ಲ ಪಟ ಪಟ ಅಂತಿದೆ. ನಾನಿವಾಗ ಬೇಕು ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಅರ್ಧ ಬಟ್ಲು, ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು, ಸ್ವಲ್ಪ ಇವಾಗ ತಣ್ಣಗೆ ಬಿಡೋಣ ಸ್ವಲ್ಪ ಹೊತ್ತು. ಇದನ್ನೆಲ್ಲ ಇವಾಗ ಒಂದು ಜಾರಿಗೆ ಹಾಕ್ಕೊಂಡು ಈ ಪೌಡ್ರು 1 ತಿಂಗಳು ಬೇಕಾದ್ರೂ ಇಟ್ಕೋಬೋದು ನೋಡಿರಿ. ನೀವು ಫ್ರಿಜ್ಜನ್ನಾದರೂ ಇಡ್ಬೋದು, ಕಡಿಗಾದ್ರೂ ಇಡ್ಬೋದು. ನೋಡಿರಿ ಈ ಥರದಾಗಿದೆ. ತರಿತರಿನೇ ಇರಲಿ, ಫುಲ್ಲು ನುಣ್ಣಗೇನು ಹಾಕೋದು ಬೇಡ. ತರಿ ಇದ್ದರೆ ಬಾಯಲ್ಲಿ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಈ ಥರ ಇದ್ದರೆ ಸಾಕು. ಅದೇ ಕಡೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ತಿದ್ದೀನಿ, 1.5 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಶೇಂಗಾ ಬೀಜ. ಎಲ್ಲ ಹಾಕಲ್ಲ ಕರಿಬೇವು.
ಇದು ಒಗ್ಗರಣೆ ಇದೆ. ನಿಮಗೆ ಎಷ್ಟು ಬೇಕಷ್ಟು ಚಟ್ನಿ ಪುಡಿ, ಕರಿಬೇವಿನ ಚಟ್ನಿ ಪುಡಿ ಹಾಕೊಳ್ರಿ. ಇದಕ್ಕೆ ಒಂದು ಪ್ಲೇಟ್ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ ತಣ್ಣಗಾಗಿದೆ ಅನ್ನ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು,